ಅಣ್ಣ ತಮ್ಮಂದರಿಗೂ ಮಾರ್ಗದರ್ಶಕರಿಗೆ ನಮಸ್ಕಾರಗಳು. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ನಾನೀಗ ಹೇಳ್ತಾ ಇದ್ದೀನಿ. ಈ ದೇಶದಲ್ಲಿ ಅಸಮಾನತೆ ಇತ್ತು, ಅನ್ಯಾಯ ಇತ್ತು, ದೌರ್ಜನ್ಯ ಇತ್ತು, ಶಿಕ್ಷಣ ಇರಲಿಲ್ಲ, ಮತದಾನದ ವ್ಯವಸ್ಥೆ ಇರಲಿಲ್ಲ. ಅಂಥದ್ರಲ್ಲಿ ಒಬ್ಬ ಜ್ಞಾನಿ ಹುಟ್ಟುಕೊಳ್ತಾರೆ, ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ವಿಶ್ವದಲ್ಲಿ ಅವರಷ್ಟು ಓದಿರ್ತಕ್ಕಂಥ ವ್ಯಕ್ತಿ ನಮ್ಮ ಇಂಡಿಯಾದಲ್ಲಂತೂ ಯಾರೂ ಇಲ್ಲ. ವಿಶ್ವದ 6ನೇ ಪಂಡಿತ ಅಂತ ಹೇಳ್ತಾರೆ. ಆದರೆ 125ನೇ ಒಂದು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಅವರಿಗೆ ವಿಶ್ವಜ್ಞಾನಿ ಅನ್ನುವಂಥ ಒಂದು ಪದವಿಯನ್ನು ಕೊಟ್ಟು ಗೌರವಿಸಿದೆ. ಹಾಗಾಗಿ ಅವರೇ ಈ ವಿಶ್ವದ ಪ್ರಥಮ ಜ್ಞಾನಿ, ವಿಶ್ವಜ್ಞಾನಿ ಅನ್ನುವ ನಿಟ್ಟಿನಲ್ಲಿ ಅವ್ರನ್ನ ಕರಿತೀವಿ. ಸ್ವತಂತ್ರದ 75ನೇ ಅಮೃತ ಮಹೋತ್ಸವದ ಅಂಗವಾಗಿ ಬೀದರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಆಧಾರಿತ ಒಂದು ನಾಟಕ ಇದೆ. ಅದರ ಹೆಸರು ಕ್ರಾಂತಿ ಸೂರ್ಯ. ಅವರ ನುಂಗಿರ್ತಕ್ಕಂಥ ನೋವುಗಳು, ಕಷ್ಟಗಳು, ಅವರ ಸಂಘರ್ಷಮಯ ಜೀವನ, ಸುಮಾರು 200 ಕಲಾವಿದರು, 200 ಕಲಾವಿದರು, 200x250 ವಿಸ್ತೀರ್ಣದ ವೇದಿಕೆ ಮೇಲೆ 5 ಫೀಟಿದೊಂದು ಎತ್ತರದಲ್ಲಿ ಇರ್ತದೆ, ಇನ್ನೊಂದು 8 ಫೀಟ್ ಎತ್ತರದಲ್ಲಿ ಒಂದು ವೇದಿಕೆ ಇರ್ತದೆ, ಇನ್ನೊಂದು 16 ಫೀಟಿಂದ ಎತ್ತರದಲ್ಲಿ ಒಂದು ವೇದಿಕೆ ಇರ್ತದೆ, ಇನ್ನೊಂದು 32 ಫೀಟ್ ಎತ್ತರದಲ್ಲಿ ಆ ವೇದಿಕೆ ನಿರ್ಮಾಣ ಆಗ್ತದೆ. ಆ ಒಂದು ಕ್ರಾಂತಿ ಸೂರ್ಯ ನಾಟಕ ಬೀದರ್ದಲ್ಲಿ ನಾವು ಮಾಡ್ತಾ ಇದೀವಿ. ಅದಕ್ಕೆ ನಾವೊಂದು ಸ್ವಾಗತ ಸಮಿತಿಯನ್ನು ಮಾಡಿದ್ದೀವಿ. ಸ್ವಾಗತ ಸಮಿತಿಗೆ ಕೋವಿಡ್ ಸಮಯದಲ್ಲಿ ನಾವು ಸ್ವತಃ ಸಾಹಿತ್ಯ ಅನ್ನೋದು ಗೊತ್ತಿತ್ತು, ಆದರೆ ಎಂದೂ ಭಯಪಡದೆ ನನ್ನ ಸಮುದಾಯ, ನನ್ನ ಜನ, ನನ್ನ ಈ ಬೀದರ್ ಜಿಲ್ಲೆಯ, ಬೀದರ್ ನಗರದ, ಬೀದರ್ ತಾಲೂಕಿನ ಜನ ಯಾರು ಉಪಸ್ಥಿರಬಾರ್ದು ಅಂತ ಹೇಳಿ ಒಬ್ಬ ನಾಯಕ ನಮ್ಗೆಲ್ರಿಗೂ ಮುಂದೆ ಬಂದರು. ಅವರು ಸೂರ್ಯಕಾಂತ್ ಅಂಗವರಪಳ್ಳಿಯವರು. ಅವರಿಗೆ ನಾವು ಗೌರವಾಧ್ಯಕ್ಷ ಮಾಡಿದ್ವಿ. ನನ್ನ ಮಾರ್ಗದರ್ಶಕರು ಸದಾ ನಮಗೆ ಬೆನ್ನೆಲುಬಾಗಿ ನಿಲ್ಲುವಂಥ ಮಾರುತಿ ಬೊದ್ದೆ ಸಾಹೇಬರು ಈ ಒಂದು ಸ್ವಾಗತ ಸಮಿತಿಯ ಉಪಾಧ್ಯಕ್ಷರಿದ್ದಾರೆ. ನನ್ನ ಸಹೋದರ, ನನ್ನ ಅಣ್ಣ, ಸದಾ ನನಗೆ ಮಾರ್ಗದರ್ಶಕದ ಫರ್ನಾಂಡಿಸ್ ಇಪ್ಪಳಗವರು ಕೂಡ ಈ ಒಂದು ಸ್ವಾಗತ ಸಮಿತಿಯ ಉಪಾಧ್ಯಕ್ಷರಿದ್ದಾರೆ. ಜೊತೆಲಿ ನಮ್ಮ ಸೋದರ ಮಾವರು, ನನಗೆ ಮಾರ್ಗದರ್ಶಕರಾದ ಡಾಕ್ಟರ್ ಕಾಶಿನಾಥ್ ಚಲವ ಅವರು ಕೂಡ ಈ ಒಂದು ಕಾರ್ಯಕಾರಿ ಸಮಿತಿ, ಒಂದು ಸ್ವಾಗತ ಸಮಿತಿ ಮಾಡಿದ್ದೀವಿ, ಒಂದು ವರ್ಕಿಂಗ್ ಕಮಿಟಿ ಮಾಡಿದ್ದೀವಿ. ಅದಕ್ಕೆ ಅವರು ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬಂಧುಗಳೇ, ಈ ನಾಟಕ ವಿಶೇಷವಾಗಿ ಮಹಿಳೆಯರು ನೋಡಬೇಕು. ಈ ನಾಟಕ ಮತದಾನ ಹಾಕುವಂತ ಪ್ರತಿಯೊಬ್ಬ ನಾಗರಿಕರು, ಯಾರ್ಯಾರಿಗೆ ಓಟಿನ ಅಧಿಕಾರ ಸಿಕ್ಕಿದೆ, 18 ವರ್ಷದ ಮೇಲ್ಪಟ್ಟವರು, ಪ್ರತಿಯೊಬ್ಬ ನಾಗರಿಕ ಕ್ರಾಂತಿ ಸೂರ್ಯ ನಾಟಕ ನೋಡಬೇಕು. ಯಾವ ವಿದ್ಯಾರ್ಥಿ ನಾನು ಓದಬೇಕು, ನನಗೆ ನೌಕರಿ ಸಿಗಬೇಕು, ನಾನು ಜಡ್ಜ್ ಆಗಬೇಕು, ನಾನು DC ಆಗಬೇಕನ್ನೋ ಉದ್ದೇಶ ಯಾವ ಮಗು ಇಟ್ಟುಕೊಂಡಿದೆ, ಕ್ರಾಂತಿ ಸೂರ್ಯ ನಾಟಕ ನೋಡಿದಾಗ ಬಾಬಾ ಸಾಹೇಬ್ರ ನೋವು ಇವತ್ತಿನ ಯಾವ ವಿದ್ಯಾರ್ಥಿಗಳಿಗೂ ಇಲ್ಲ, ಯಾವ ಮಕ್ಕಳಿಗೂ ಇಲ್ಲ, ಯಾವ ಮಹಿಳೆಯರಿಗೂ ಇಲ್ಲ. ಅವರೆಲ್ಲ ನೋವುಗಳ ಉಂಡು ಇವತ್ತು ನಮ್ಗೆಲ್ಲ. ಕ್ರಾಂತಿ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ. ಅವರ ಸಂಘರ್ಷ, ಈಸ್ ಫೈಟ್ ಅಗೇನ್ಸ್ಟ್ ಅನ್ಟಚಬಿಲಿಟಿ, ಈಸ್ ಫೈಟ್ ಟು ಬ್ರಿಂಗ್ ಈಕ್ವಾಲಿಟಿ. ಅವರು he was not only a fighter, he was a great economist also. ಇಡೀ ವಿಶ್ವದಲ್ಲಿ ಅವ್ರು ಹೇಳಿದಾಗೆ ವಿಶ್ವಜ್ಞಾನಿ ಅಂತ ಏಕೈಕಿ ಯಾರು ಇವತ್ತು ಅವಾರ್ಡ್ ತೊಗೊಂಡಿರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರ ಜೀವನ ಚರಿತ್ರೆ, ಅವ್ರ ಸಂಘರ್ಷ, ಅವರ ಕಷ್ಟ ಕಾಲದಿಂದ ಹೇಗೆ ಅಷ್ಟು ದೊಡ್ಡ ಮಟ್ಟಕ್ಕೆ ಏರಿ ಸಮಾಜದ ಏಳಿಗೆಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಬರೀ ಒಂದು ಜನಾಂಗಕ್ಕೆ ಸಂಬಂಧಪಟ್ಟದವರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಭಾರತ, ಇಡೀ ವಿಶ್ವದ ಏಳಿಗೆಗಾಗಿ, ಒಳ್ಳೆಯದಕ್ಕಾಗಿ ಅವರೊಂದು ಆಲೋಚನೆ, ಚಿಂತನೆ, ಅದಕ್ಕಾಗಿ ಅವರು ಬರೆದಿರ್ತಕ್ಕಂಥ ಸಂವಿಧಾನನೇ ನಿಮಗೆ ಇವತ್ತು ನಾವೆಲ್ಲ ಅದರಿಂದನೇ ಇವತ್ತು ನೀವು ಹೀಗೆ ಕೂತ್ತೀರಿ, ನಾವು ಹೀಗೆ ಕೂತೀವಿ. ಯಾವತ್ತೂ ಅವ್ರ ಬಗ್ಗೆ ನನಗಿನ್ನ ಜ್ಞಾಪಕ ಇದೆ. ವೆನ್ ಕರೆನ್ಸಿ ಡಿಮಾನಿಟೈಸೇಷನ್ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಸ್ಟ್ ಕರೆನ್ಸಿ ಡಿಮಾನಿಟೈಸೇಷನ್ ಅನ್ನು ಬರೆದಿದ್ದು ಅವರು ಪುಸ್ತಕದಲ್ಲಿ RBIದು ಅವರೇ. ಅವರು
ಮಾಡಿರ್ತಕ್ಕಂಥ ಕೆಲಸ ಸಣ್ಣ ಸಣ್ಣ ಮಕ್ಕಳು, ಕಾಲೇಜ್ದವರು, ಸ್ಕೂಲ್ದವರು ಎಲ್ಲ ಫಸ್ಟ್ ವಿಶೇಷವಾಗಿ ವಿದ್ಯಾರ್ಥಿಗಳು ಬರಬೇಕು, ತಾಯಂದಿರು ಬರಬೇಕು. ಯಾವ ಕಷ್ಟದಿಂದ ಸಂಘರ್ಷವನ್ನು ಮಾಡಿ ಶಿಕ್ಷಣದ ಮೂಲಕ ಹೇಗೆ ಆ ಮಟ್ಟಕ್ಕೆ ಜೀವನವನ್ನು ತಗೊಂಬಂದು ತಾನೊಬ್ಬರೇ ಒಳ್ಳೆಯದಿರಬಾರ್ದು, ಈ ಕಷ್ಟ ಯಾರಿಗೂ ಬರಬಾರ್ದು, ಇಡೀ ದೇಶದ ಜನಕ್ಕೆ ಅನುಕೂಲ ಆಗಬೇಕು, ಅನ್ಟಚಬಿಲಿಟಿ ಅನ್ನೋದು ಹೋಗಬೇಕು, ಎಲ್ಲರಿಗೂ ನ್ಯಾಯ ಸಿಗಬೇಕು, ಸಮಾನತೆ ಬರಬೇಕು, ಎಲ್ರಿಗೂ ಗೌರವ ಸಿಗಬೇಕು, ಮರ್ಯಾದೆ ಸಿಗಬೇಕು. ಒಂದು ಮನುಷ್ಯತ್ವ ಅನ್ನೋದು, ನಿಜವಾದ ಮನುಷ್ಯತ್ವ ಅನ್ನೋದು ಹೇಳ್ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತಂದರೆ ನಿಜವಾದ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ ಜನ್ಮದಿಂದ ಪೂರ್ಣ ಚರಿತ್ರೆಯವರು ಇವತ್ತು ಅವ್ರದ್ದು ಕಾರ್ಯಕ್ರಮವನ್ನು ಸುಮಾರು 200 ಜನ ತಂಡದಿಂದ ಭಾಳ ಅದ್ಧೂರಿಯಾಗಿ ವೈಭವದಿಂದ, ಯಾಕಂದರೆ ಆಗಲೇ ಬಂದಿದ್ದಾರೆ, ಈಗಾಗಲೇ ಕೆಲಸನೂ ಸ್ಟಾರ್ಟ್ ಆಗಿದೆ ಸ್ಟೇಡಿಯಮಲ್ಲಿ. ಯಾಕಂದರೆ ಬರೀ ಅದು ಇದು ಹಾಕೋಕ್ಕೆ 10-15 ದಿವಸ ಬೇಕಾಗುತ್ತೆ. ಭಾಳ ಕಷ್ಟ ಬಿದ್ದು ಇದೆಲ್ಲ ಮಾಡೋಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಮಹೇಶ್ ಗೋರ್ನಳ್ಳಿಕರ್ಜಿಯವರೇ, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಾರುತಿ ಬೌದ್ದೇಜಿಯವರೇ, ಆತ್ಮೀಯರು, ಇದಕ್ಕೆಲ್ಲ ಸ್ಫೂರ್ತಿ ಶಕ್ತಿ. ಕಮಿಂಗ್ ಜನ್ರೇಷನ್ನಲ್ಲಿ ನಾಲೆಜ್ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊಡುಗೆ ಬಗ್ಗೆ ಮಾಹಿತಿ ಇಲ್ಲ. ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಬರೀ ಒಂದು ಸಮುದಾಯಕ್ಕೆ ಸೀಮಿತ ಅನ್ಕೋತಾರೆ, ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಎಲ್ಲರಿಗೂ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು ಇಡೀ ಇವತ್ತು ಈ ದೇಶ ಈ ಮಟ್ಟಕ್ಕೆ ಮುಟ್ಟಬೇಕು. ಈವನ್ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣ. ಅದನ್ನ ನಮ್ಮ ಪನ್ನಾಡಿ ಸಿಪ್ಪಳಗಾಂವ್ಜಿಯವರು ಎಲ್ಲ ಸೇರಿ ಮಾಡೋಣ, ಇದನ್ನೊಂದು ಒಳ್ಳೆ ಕಾರ್ಯಕ್ರಮ ಇದೆ. ಇದಕ್ಕೆ ಅಧ್ಯಕ್ಷ ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಕಾಶಿನಾಥ್ ಚಲವಾಜಿಯವರೇ, ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರೂ, ಈ ಬೀದರ್ ಜಿಲ್ಲೆ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ, ಸಹಯೋಗ ಕೂಡ ನೀಡ್ತಾ ಇದ್ದಾರೆ. ನಂದು ಕಳಕಳೆ ವಿನಂತಿ ಏನಂದರೆ, ಬರೀ ಪುಸ್ತಕ ಓದೋದಂತೆ, ತಿಳುವಳ್ಕೊಳ್ಳೋದಂತೆ, ನಾಟಕದ ಮೂಲಕ ವಿಜುವಲ್ ಅಂತ ಹೇಳ್ತೀವಿ. ವಿಜುವಲ್ ಅನ್ನೋದು ನೋಡಿದ್ರೆ ಜಾಸ್ತಿ ಹೊತ್ತು ತಮ್ಮ ತಲೆಯಲ್ಲಿರ್ತದೆ. ಅದಕ್ಕೆ ದಟ್ ಈಸ್ ಅ ವೇ ಆಫ್ ಎಜುಕೇಷನ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಬಗ್ಗೆ ನೋಡಿಕೊಂಡು ಅದರಿಂದ ಸ್ಫೂರ್ತಿಗೊಂಡು ಇಷ್ಟು ಕಷ್ಟಗಳಿಂದ, ಇಷ್ಟು ದಿಕ್ಕತ್ತುಗಳಿಂದ, ಇಷ್ಟು ಹೆಮ್ಮಾರಿಯಾಗಿ ಇಷ್ಟು ಬೆಳೆದರು, ಇಷ್ಟು ಸಮಾಜಕ್ಕೆ ಕೊಡುಗೆ ಕೊಟ್ಟರಲ್ಲ, ನಮ್ಗೆ ಇಷ್ಟೆಲ್ಲ ಅನುಕೂಲ ಇದ್ರೆ ನಾವ್ಯಾಕೆ ಮೇಲೆ ಬರ್ತಾ ಇಲ್ಲ ಅಂಥೇಳಿ ಆ ಮಕ್ಕಳಲ್ಲಿ ಆ ಚೈತನ್ಯವನ್ನು ತುಂಬತಕ್ಕಂಥ ಕೆಲಸ ಆ ನಾಟಕದಿಂದ ಬಂತು. ಆ ಕ್ರಾಂತಿ ಸೂರ್ಯ ನಾಟಕ ವಿಶೇಷವಾಗಿ ಅಪ್ರಮತ್ತವಾಗಿ ಇವತ್ತು ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಮಹೇಶ್ ಗೋರ್ನಳ್ಳಿಕರ್ಜಿಯವರು, ಮಾರುತಿ ಬೌದ್ದೇಜಿಯವರು, ಪನ್ನಾಡಿ ಸಿಪ್ಪಳಗಾಂವ್ಜಿಯವರು, ಕಾಶಿನಾಥ್ ಚಲವಾಜಿಯವರು ಎಲ್ಲ ಸೇರ್ಕೊಂಡು ತಂದಿದ್ದಾರೆ. ನಾವು ಕೋವಿಡ್ ಸಮಯದಲ್ಲಿ ನಾವು ಮಹೇಶ್ ಗೋರ್ನಳ್ಳಿಕರ್ಜಿಯವರು, ಪನ್ನಾಡಿ ಸಿಪ್ಪಳಗಾಂವ್ಜಿಯವರು ಕೋವಿಡ್ ಸಮಯದಲ್ಲಿ ಭಾಳ ಕೆಲಸ ಮಾಡಿದ್ವಿ. 2.5 ವರ್ಷದಿಂದ ಒಬ್ರಿಗೊಬ್ರು ಮುಟ್ತಾ ಇರಲ್ಲ, ಮನೆಗೆ ಅವರು ಜೀವದ ಮೇಲೆ ಹಾಕ್ಕೊಂಡು ಏನಾದರೂ ಪರವಾಗಿಲ್ಲ ಅಂಥೇಳಿ ಸುಮಾರು ಇಲ್ಲ ಅನ್ನೋ 8,000 ಜನಕ್ಕೆ ಅವರು 10,000 ಮನೆವರೆಗೂ ಕಿಟ್ ಕೊಡ್ತಕ್ಕಂಥದ್ದು, ಫರ್ನಾಂಡಿಸ್ ಅವರು ಒಂದು 15,000 ಮನೆಗೆ ಕಿಟ್ ಕೊಡ್ತಕ್ಕಂಥದ್ದು, ಮನೆಗೆ ಹೋಗಿ ಕೆಲಸ. ಒಳ್ಳೆ ಒಂದು ಮೆಸೇಜ್ ಗೊತ್ತದ. ವಿಶೇಷವಾಗಿ ಮಹಿಳೆಯರಿಗೆ ಅಂಬೇಡ್ಕರ್ ಅವರು ಹುಟ್ಟಿಲ್ಲ ಅಂದ್ರೆ ಇನ್ನೂ ನಮ್ಮ ದೇಶದ ಮಹಿಳೆಯರು ಸ್ವತಂತ್ರವಾಗಿರ್ತಿಲ್ಲ. ಇವತ್ತ ನಿನ್ನೆ ಕೂಡ ಮೇಡಮ್ ಶೆಟ್ಟಿ ಅಂತ ಬರ್ದಾರ, ನಮ್ಮ ಮಹಿಳೆಯರ ಮನೆಗೆ ಹೊರ ಹೋಗ್ಬಾರ್ದು, IAS ಆಗಬಾರ್ದು, DC ಆಗಬಾರ್ದು, ಡಾಕ್ಟರ್ ಆಗಬಾರ್ದು ಅಂತ ಅವರು ಮಂಗಳೂರು ಶೆಟ್ಟಿ ಎಂಬರು ನಿನ್ನೆ ಬರ್ದಾರ. ಆದ್ರೆ ಅದನ್ನು ಕೂಡ ಇವತ್ತು ನಿಮ್ಮ ಮುಖಾಂತರ ನಾನು ಖಂಡಿಸ್ತೀನಿ. ಮಹಿಳೆಯರು ಎಲ್ಲರೂ ಸಮವಾಗಿ ಬೆಳಿಬೇಕು. ಅಂಬೇಡ್ಕರ್ ಅಲ್ಲಿ ಮೊದಲ ನಮ್ಮಲ್ಲಿ ಬುದ್ಧನೂ ಕೂಡ ಸಮಾನತೆ ಬರಬೇಕು ಅಂತ ಮಹಿಳೆಯರಿಗೆ ಹೇಳ್ತಂದು ಸ್ವಾಮಿಗಳು ಮಂತ್ಯಾಜಿ ಮಾಡೋದು. ಆನಂತರ ಬಸವಣ್ಣ ಕೂಡ ಸಮಾನತೆಯಾಗಿ ಮಹಿಳೆ ತಮ್ಮ ಸಹೋದರಿಗೆ ಸಮಾನತೆ ಇಲ್ಲ ಅಂತಂದು ಅವರು ಧಿಕ್ಕರಿಸಿದ್ರು. ಅಂಬೇಡ್ಕರ್ ಅವರು ಸಂವಿಧಾನ ಮುಖಾಂತರ ಮಹಿಳೆ ಸ್ವತಂತ್ರ. ಆದ್ರೆ ಮತ್ತೆ 3 ತಾಸು ಕಾರ್ಯಕ್ರಮ ಅಂತ ತಾವು ಬರ್ಬೇಕಂತ ತಮ್ಮ ಮುಖಾಂತರ ನೆನಪು. ಐತಿಹಾಸಿಕವಾಗಿರ್ತಕ್ಕಂಥ ನಾಟಕವನ್ನು ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ತಪ್ಪಾಗಲ್ಲ, ಅದು ಬೀದರ್ ಜಿಲ್ಲೆಯ ಬರ್ತಾ ಇದೆ. ಅದಕ್ಕೆ ಯಾವುದೇ ಜಾತಿ ಅಲ್ಲ, ಬರೀ ದಲಿತರು ಅಂತ ಹೇಳಲ್ಲ, ಬಡತನ ರೇಖೆಗಳ ಕೆಳಗಿರ್ತಕ್ಕಂಥ ಲಿಂಗಾಯತರು ಕೂಡ ದಲಿತರೆ. ಅದಕ್ಕೆ ಎಲ್ಲ ಜನಾಂಗದವರು ಇವತ್ತು ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಸಂವಿಧಾನ ಮೇಲೆ ಸೂರ್ಯಕಾಂತನ ಹೇಳೋದಿರುತ್ತೆ. ಪ್ರಧಾನಮಂತ್ರಿನೂ ಕೂಡ ಇವತ್ತು ಆಗ್ಬೇಕಂತ ಸಂವಿಧಾನ ಮುಖ್ಯ ಅಂತೇಳಿ ಅದಕ್ಕೆ ಸಂವಿಧಾನ ಬರೆದಿರ್ತಕ್ಕಂಥ ಪಿತಾಮಹ ನಾಟಕ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮದ ಸ್ವಾಗತ ಕ್ಷೇತ್ರವನ್ನು ಸೂರ್ಯಕಾಂತ್ ಅವರು ಒಪ್ಪಿಕೊಂಡಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾಟಕ ನಡೀತಾ ಇದೆ. ಅದಕ್ಕೆ ಸಮಸ್ತ ಬೀದರ್ ಜನತೆ ಏನಂದ್ರೆ ಎಲ್ಲರೂ ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ಇವತ್ತು ಒಬ್ಬ ಶಾಸಕರಾಗಿ ಹಿಡಿದು ಪ್ರಧಾನಮಂತ್ರಿಯವರಿಗೆ
ಶಾಸಕ ಆದ ತಕ್ಷಣ ಓದ್ ತಗೋಬೇಕಾದ್ರೆ ಸಂವಿಧಾನ ಬೇಕು. ಸಂವಿಧಾನ ಪ್ರಿಯಂಬಲ್ ಹೇಳಿ ಅವ್ರು ಓದ್ ತಗೋತಾರ. ಅಂತ ಒಂದು ಸಂವಿಧಾನ ಬರ್ತಿರ್ತಕ್ಕಂಥ ಮಹಾನಾಯಕ ನಾಟಕ ನಡೀತದೆ. ಅದಕ್ಕೆ ಆ ಜಾತಿ ಈ ಜಾತಿ ಅನ್ನೋದೇ ಸಮಸ್ತ ಬೀದರ್ ಜನತೆ ಬಂದು ಈ 3 ತಾಸಿನ ನಾಟಕ 19ನೇ ತಾರೀಕಿಗೆ ಸಾಯಂಕಾಲ 5:30ಕ್ಕೆ ನರೇಶ್ವರಕ್ಕೆ ನಡೀತದೆ. ಅದು ಸಮಸ್ತ ಜನತೆ ಬಂದು ನಾಟಕದ ಸವಿಯನ್ನು ಉಣ್ಬೇಕಂತ ತಮ್ಮಲ್ಲಿ ಈ ಕಮಿಟಿಯಿಂದ ಮನವಿ ಮಾಡ್ತಾರೆ.